ಒಂದು ಸುಂದರವಾದಂತಹ ಮಲ್ಲಿಗೆ ಹಳ್ಳಿ. ಆ ಹಳ್ಳಿಯಲ್ಲಿ ಕೋಳಿ ಮತ್ತು ಕೋಳಿಯ ಮರಿಗಳು ವಾಸವಾಗಿದ್ದವು. ಕೋಳಿಯು ಪ್ರತಿನಿತ್ಯ ತನ್ನ ಮರಿಗಳೊಂದಿಗೆ ಸುತ್ತಾಡಲು ಹೋಗುತ್ತಿತ್ತು. ಒಂದು ದಿನ ಕೋಳಿಗೆ ರಾಗಿಯ ಕಾಳುಗಳು ಸಿಕ್ಕವು. ರಾಗಿಯ ಬಿತ್ತನೆಯನ್ನು ಮಾಡುವುದಕ್ಕಾಗಿ ಅದು ಯೋಚಿಸಿ ಪಾರಿವಾಳ ಮತ್ತು ಗುಬ್ಬಚ್ಚಿಯ ಸಹಾಯವನ್ನು ಬೇಡಿತು. ಆಗ ಪಾರಿವಾಳ ಮತ್ತು ಗುಬ್ಬಚ್ಚಿಯು ನಾನು ಸಹಾಯ ಮಾಡುವುದಿಲ್ಲ ಎಂಬುದಾಗಿ ನಿರಾಕರಿಸಿದವು. ಆಗ ಕೋಳಿಯು ತಾನು ತನ್ನ ಮರಿಗಳೊಂದಿಗೆ ಸೇರಿ ಬಿತ್ತನೆ ಮಾಡುವುದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡು ಬಿತ್ತನೆ ಮಾಡಲು ಶುರು ಮಾಡಿತು. ಬಿತ್ತಿದಂತಹ ರಾಗಿಯು ಶೀಘ್ರವೇ ಫಲವನ್ನು ಕೊಟ್ಟಿತು. ಅದು ಬೆಳೆದು ನಿಂತು ಕಟಾವಿಗೆ ಬಂದು ನಿಂತಿತು. ಆಗ ಕೋಳಿಯು ಪಾರಿವಾಳ ಮತ್ತು ಗುಬ್ಬಚ್ಚಿಯ ಸಹಾಯವನ್ನು ಪುನಃ ಕೇಳಲು ಹೋಯಿತು. ಆಗ ಗುಬ್ಬಚ್ಚಿ ಮತ್ತು ಪಾರಿವಾಳವು ಸಹಾಯ ಮಾಡುವುದಿಲ್ಲ ಎಂಬುದಾಗಿ ನಿರಾಕರಿಸಿದವು. ಕೊನೆಗೆ ಆಹಾರವಿಲ್ಲದಾಗ ಕೋಳಿಯ ಹತ್ತಿರ ಬಂದು ಅವು ರಾಗಿಯಾಗಿ ಬೇಡಿದವು. ಆಗ ಕೋಳಿಯು ಹಿಂದೆ ಅವು ಮಾಡಿದ ತಪ್ಪನ್ನು ನೆನಪಿಸಿಕೊಳ್ಳದೆ ಅವುಗಳಿಗೆ ಸಹಾಯ ಮಾಡಿ ಊಟ ನೀಡಿತು.